ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ದರ್ಶಿನಿ ಹೋಟೆಲ್ಗಳಲ್ಲಿ ಹೋದಾಗ ಶಾವಿಗೆ ಬಾತ್ ತೊಗೊಂಡು ತಿಂತೀವಿ. ಅದರಲ್ಲೂ ರೈಸ್ ವರ್ಮಿಸೆಲ್ಲಿಯಿಂದ ಮಾಡಿರೋವಂಥ ಶಾವಿಗೆ ಬಾತು ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಏನು ಚೆನ್ನಾಗಿರುತ್ತೆ ಅಂತೀರಾ. ಅದನ್ನು ನಾವು ಕೂಡ ಮನೆಯಲ್ಲಿ ಟ್ರೈ ಮಾಡೋಣ ಅಂತ ಮಾಡೋಕ್ಕೋದ್ರೆ ಇಲ್ಲ, ಬಿಡಿಬಿಡಿಯಾಗಂತೂ ಸಾಧ್ಯನೇ ಇಲ್ಲ, ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಆದರೆ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಟಿಪ್ಸನ್ನು ಅನುಸರಿಸಿದ್ರೆ ನಾವು ಪರ್ಫೆಕ್ಟಾಗಿ ಶಾವಿಗೆ ಬಾತನ್ನು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ, ಹಾಗಿದ್ರೆ ಈ ಉದುದ್ರಾಗಿ ಶಾವಿಗೆ ಬಾತನ್ನು ಹೋಟೆಲ್ ರೀತಿಯೇ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು, ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಅನಿಲ್ ಶಾವಿಗೆಯನ್ನು ತೊಗೊಂಡಿದ್ದೀನಿ. ಇದು ರೈಸ್ ವರ್ಮಿಸೆಲ್ಲಿ, ನೀವು ನೋಡಿರ್ಬೋದು ಅನಿಲ್ ಶಾವಿಗೆ ಪ್ಯಾಕೆಟ್ಗಳು. ಅದು ಮಾಡೋದು ಕೂಡ ತುಂಬಾ ಸುಲಭ. ಹಾಗಾಗಿ ನಾನಿವತ್ತು ಅನಿಲ್ ಶಾವಿಗೆನಲ್ಲಿ ಈ ಶಾವಿಗೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲ. ಈಗ ಮೊದಲನೇದಾಗಿ ನಾವು ನೀರನ್ನು ಕಾಯಕ್ಕಿಟ್ಕೋಬೇಕು. ನೀರು ಕುದಿಬೇಕು. ಆಗ ನಾವು ಏನು ವರ್ಮಿಸೆಲ್ಲಿ ತೊಗೊಂಡಿದ್ದೀವಿ ಅಥವಾ ಶಾವಿಗೆ ತೊಗೊಂಡಿದ್ದೀವಿ ಅದನ್ನು ನೀರಿಗೆ ಹಾಕ್ಕೋಬೇಕಾಗತ್ತೆ. ನಿಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರಿಗೆ ಹಾಕ್ಕೊಳ್ಳಿ. ನೀರಿಗೆ ಹಾಕ್ಕೋತಾ ಇದ್ದಂಗೆನೇ ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಕುದಿಯೋದಕ್ಕೆ ಬಿಡಬೇಡಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಎಣ್ಣೆ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದಾಗ ನಿಮಗೆ ಶಾವಿಗೆ ಎಲ್ಲೂ ಸಪ್ಪೆ ಅಂತ ಅನಿಸೋದಿಲ್ಲ. ಹಾಗೆ ಎಣ್ಣೆ ಹಾಕೋದ್ರಿಂದ ಉದುದ್ರ ಕೂಡ ಬರುತ್ತೆ. ಇದನ್ನು ನೆನೆಯೋದಕ್ಕೆ ಒಂದು 5 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಹಾಗೇ ಬಿಟ್ಬಿಡಬೇಕು. ನೀರು ಬಿಸಿ ಇರೋದ್ರಿಂದ ಶಾವಿಗೆ ನಿಮಗೆ ಕರೆಕ್ಟಾಗಿ ನೆಂದು ಚೆನ್ನಾಗಿ ಅರಳ್ದಂಗಾಗಿರುತ್ತೆ. ನೆನಪಿರಲಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕುದಿಸ್ಕೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ. ಬಿಸಿ ನೀರು ಕಾಯ್ದಿದ ತಕ್ಷಣ ಕುದೀತಾ ಇರೋ ನೀರಿಗೆ ಹಾಕ್ಬಿಟ್ಟು ಆಫ್ ಮಾಡಬೇಕು. ಈಗ ನೋಡಿ, 5 ನಿಮಿಷ ಆಗ್ತಾ ಇದ್ದಂಗೆ ಎಲ್ಲದೂ ಚೆನ್ನಾಗಿ ನೆಂದಿದೆ. ನಿಮಗೆ ನೋಡಿದಾಗ ಒಂದು ಶಾವಿಗೆನ ತೊಗೊಂಡು ನೋಡಿದಾಗ ಅದು ಸರಿಯಾದ ರೀತಿಯಲ್ಲಿ ಕಟ್ ಆಗಬೇಕು. ಈ ರೀತಿ ಈಗ ಇದಾಗಿದೆ ಅಂತ ಇದರಲ್ಲಿ ಇರೋವಂಥ ಎಕ್ಸಸ್ ನೀರನ್ನು ನಾವು ಬಸ್ದು ಬಿಡಬೇಕು. ಹಾಗೇನೇ ಬಸ್ದ ಮೇಲೆ ಕೂಡ ಆ ಬಿಸಿಗೆ ಅದು ಇನ್ನೂ ಬೇಯ್ತಾ ಹೋಗುತ್ತೆ. ಅದಕ್ಕೆ 1 ಗ್ಲಾಸಷ್ಟು ತಣ್ಣೀರನ್ನ ಹಾಕ್ಕೊಂಡಾಗ ಆ ಬೇಯೋ ಪ್ರೋಸೆಸ್ಸು ನಿಮಗೆ ನಿಂತೋಗ್ಬಿಟ್ಟು ನಿಮಗೆ ಶಾವಿಗೆ ಉದ್ದುದ್ರಾಗುತ್ತೆ. ಮತ್ತು ಈ ಶಾವಿಗೆನಲ್ಲಿ ಇರೋವಂಥ ಸ್ಟಾರ್ಚ್ ಕೂಡ ನಾವು ನೀರು ಹಾಕಿದಾಗ ನಿಮಗೆ ಅದು ಹೊಟ್ಟೋಗ್ಬಿಡುತ್ತೆ. ಆಗ ನಿಮಗೆ ಶಾವಿಗೆ ಬಿಡಿಬಿಡಿಯಾಗಿ ಚೆನ್ನಾಗಾಗುತ್ತೆ. ಈಗ ಇದನ್ನು ಸೋಸೋದಕ್ಕೆ ಬಿಟ್ಬಿಡೋಣ. ಅಂದರೆ ಇದರಲ್ಲಿರೋ ನೀರೆಲ್ಲ ಸಂಪೂರ್ಣವಾಗಿ ಡ್ರೈನ್ ಆಗಬೇಕು. ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ 1 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಕಡಲೆಕಾಯಿ ಬೀಜನ ಈ ರೀತಿ ಫ್ರೈ ಮಾಡ್ಕೊಂಡಾಗ ಅದು ಚೆನ್ನಾಗಿ ಕ್ರಿಸ್ಪಾಗುತ್ತೆ. ಜೊತೆಗೆ 1 ಹಿಡಿಯಷ್ಟು ನಾನಿಲ್ಲಿ ಗೋಡಂಬಿನ ಕೂಡ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಈಗ ಈ ಎರಡೂ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಎತ್ತಿಟ್ಕೋಬೇಕು. ಈ ರೀತಿ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಕಡಲೆಕಾಯಿ ಬೀಜ ಗೋಡಂಬಿನ ಮಾಡಿದಂಥ ಅಡುಗೆಗೆ ಸೇರಿಸಿದಾಗ ಅದು ನಿಮಗೆ ಕ್ರಿಸ್ಪಿಯಾಗಿ ಹಾಗೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಗೊಜ್ಜು ಜೊತೆಗೆ ಮಾಡಿಕೊಂಡಾಗ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುರಿದ ಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಿಡೋಣ. ಈಗ ಅದೇ ಎಣ್ಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಬೇಕಿದ್ದರೆ ಇದ್ರ ಜೊತೆಗೆ ನೀವು ಉದ್ದಿನ ಬೇಳೆನ ಕೂಡ ಸೇರಿಸ್ಕೋಬೋದು. ಹಾಗೆಯೇ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಕೂಡ ಇದಕ್ಕೆ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆ 1-2 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಕೆಂಪು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಂಡು 1 ನಿಮಿಷ ಇದನ್ನು ಬಾಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಅದು ಫ್ರೈ ಆಗಲಿ. ಇದೆರಡೂ ಸ್ವಲ್ಪ ಫ್ರೈ ಆಗಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಹೊಂಬಣ್ಣ ಬರಬೇಕು. ನಂತರ ಇದಕ್ಕೆ ನಾವು ತೊಗೊಂಡಂಥ ಹಸಿಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮ್ನ ಸೇರಿಸ್ಕೋಬೇಕು. ನಿಮಗೆ ಇಷ್ಟ ಇದ್ದರೆ ಇದ್ರ ಜೊತೆಗೆ ಈರುಳ್ಳಿನ ಕೂಡ ಹಾಕ್ಕೋಬೋದು.
ಆದರೆ ಇದೆಲ್ಲ ಹಾಕಿದಾಗ ಒಂದು ರೀತಿ ಈರುಳ್ಳಿ ಎಲ್ಲ ಹಾಕಿದಾಗ ಚಿತ್ರಾನ್ನದ ರೀತಿ ಅನ್ನಿಸ್ಬಿಡುತ್ತೆ. ನಿಮಗೆ ದರ್ಶಿನಿ ಸ್ಟೈಲೇ ಪರ್ಫೆಕ್ಟಾಗಿ ಬೇಕು ಅಂತಂದರೆ ಕೆಲವು ಹೋಟೆಲ್ಗಳಲ್ಲಿ ಈರುಳ್ಳಿ ಬಳಸ್ತಾರೆ, ಕೆಲವು ಕಡೆ ಹಾಗೇ ಮಾಡ್ತಾರೆ. ಒಂದು ಸರಿ ಈ ರೀತಿ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ಮಾಡುವಾಗ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರೋವಂಥ ಟೈಮ್ನಲ್ಲಿ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಈಗ ಈ ಕ್ಯಾಪ್ಸಿಕಮ್ ಎಲ್ಲ ಬೇಯೋದಕ್ಕೆ ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ಮು ತುಂಬ ಬೆಂದೋದ್ರೂ ಕೂಡ ಚೆನ್ನಾಗಿರಲ್ಲ, ಅದು ಸ್ವಲ್ಪ ನಿಮಗೆ ಕ್ರಂಚಿಯಾಗಿ ಅನ್ನಿಸ್ಬೇಕು. ಆ ರೀತಿ ಇದ್ದಾಗ ಮಾತ್ರ ಅದು ಕ್ಯಾಪ್ಸಿಕಮ್ಮು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದೇ ರೀತಿ ನಾನು ದರ್ಶಿನಿ ಹೋಟೆಲ್ಗಳಲ್ಲಿ ಮಾಡೋವಂಥ ಇಡ್ಲಿ ಜೊತೆಗೆ ಸಾಂಬಾರು, ಹಾಗೆ ಮಸಾಲೆ ದೋಸೆಗೆ ಬೇಕಾದಂಥ ಕೆಂಪು ಚಟ್ನಿ ಮತ್ತು ಇಡ್ಲಿಗೆ ಹೊಂದೋವಂಥ ಕೆಂಪು ಚಟ್ನಿ, ಹೀಗೆ ಸುಮಾರು ವೆರೈಟಿಗಳನ್ನ ತೋರಿಸಿದ್ದೀನಿ. ದಯವಿಟ್ಟು ಒಂದು ಸರಿ ನನ್ನ ಚಾನಲ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಈಗ ನೋಡಿ, ಇದ್ರ ಜೊತೆಗೆ ನಾನಿಲ್ಲಿ ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಗೊಜ್ಜನ್ನು ನಾವು ಇಟ್ಕೊಂಡಾಗ ಒಂದು 2 ದಿನ ಕೂಡ ಹಾಳಾಗದೇ ಇರುತ್ತೆ, ಕಾಯಿನ ಸ್ವಲ್ಪ ಹುರಿದಾಗ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಶಾವಿಗೆನ ಸೇರಿಸ್ಬೇಕು. ನೋಡಿ ಎಷ್ಟು ಬಿಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ಶಾವಿಗೆನ ಹಾಕ್ಕೊಂಡು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಕರೆಕ್ಟಾಗಿ ನೆಂದಿರೋದ್ರಿಂದ ನಾವು ತುಂಬ ಫಾಸ್ಟಾಗಿ ಇದನ್ನು ಕೈಯೆಲ್ಲ ಆಡಿಸಿದಾಗ ಈ ಶಾವಿಗೆ ಎಲ್ಲ ಕಟ್ಟಾಗ್ಬಿಟ್ಟು ಅದು ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಇದಕ್ಕೆ ನಾವೇನು ಕಡಲೆ ಬೀಜ, ಗೋಡಂಬಿ ಎಲ್ಲ ಫ್ರೈ ಮಾಡಿಟ್ಟಿದ್ವಿ ಅದನ್ನು ಹಾಕ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನಾನು ಬಟಾಣಿ ಅಂತ ಹೇಳಿದ್ದು, ನೀವು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರಲ್ಲ, ಆ ಟೈಮ್ನಲ್ಲಿ ಬೇಯಿಸಿರೋಂಥ ಹಸಿ ಬಟಾಣಿನ ಕೂಡ ಸೇರಿಸ್ಕೋಬೋದು. ಈಗ ಇದಕ್ಕೆ ನಿಂಬೆ ರಸನ ಹಾಕ್ಕೋಬೇಕು. 1 ನಿಂಬೆ ಹಣ್ಣನ್ನು ತೊಗೊಂಡು ಅದರ ರಸನ ತೆಗೆದು ಇದಕ್ಕೆ ಸೇರಿಸ್ಕೊಂಡು ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಿಮಗೆ ದರ್ಶಿನಿಗಳಲ್ಲಿ ಸಿಗುವಂಥ ಶಾವಿಗೆ ಬಾತು ರೆಡಿಯಾಗಿಬಿಡುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ಶಾವಿಗೆ ಬಾತು ಕಾಯಿ ಚಟ್ನಿ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಈ ಟಿಪ್ಸ್ನ ನಾನು ಏನೇನು ಹೇಳಿದೆ ಅದೆಲ್ಲ ಫಾಲೋ ಮಾಡಿ. ಕರೆಕ್ಟಾಗಿ ನೀವು ಕೂಡ ಅಷ್ಟೇ ರುಚಿಯಾಗಿ ಹಾಗೆಯೇ ಶುಚಿಯಾಗಿ ಮನೆಯಲ್ಲಿ ಶಾವಿಗೆ ಬಾತನ್ನ ಮಾಡ್ಕೋಬೋದು. ಒಂದು ರೀತಿ ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇವತ್ತು ನಾನು ಮಾಡಿರೋಂಥ ಈ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ? ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.